ಏನು ಫಾರ್ಮಸಿನ ಅವ್ರು ಇಟ್ಟಿರೋದು ಗೊತ್ತಾಯ್ತು. ಅವ್ರು ಫಾರ್ಮಸಿ ಮಾಡಿದಾರಾ ಹುಡುಗರು? ಮತ್ತೆ ಟ್ರೈನ್ ಮಾಡಿದೀರಾ ಈ ತರ ಮೆಡಿಸನ್ ಕೊಡಿ ಆ ತರ ಕೊಡಿ ಅಂತ? ಯಾರ ಹತ್ರ ಗೊತ್ತಾಯ್ತು ಸರ್? ಯಾರು ಬಾಸ್? ಹಾ, ಅವರು ಡಿಗ್ರಿನೇ ಮಾಡಿಲ್ಲ ಅವರು. ಹಾ, ಲಾಸ್ಟ್ ಪೇಜ್ ಇದೆ ಸರ್, ಲಾಸ್ಟ್ ಪೇಜ್. ಟ್ರೀಟ್ಮೆಂಟ್ ಆಗ್ತಿರೋದು ಪ್ರಿಸ್ಕ್ರಿಪ್ಷನ್ ಆಗ್ತಿರೋದು ಕಂಪ್ಲೇಂಟ್ ಎಲ್ಲ ಬರೀಬೋದು ಮುಂದೆ ನೀವು ಹೆಂಗೆ ಆಂಟಿಬಯೋಟಿಕ್ ಹಿಂಗೆ ಆಗ್ತೀರ ಅಂದರೆ ಅಲೋಪತಿ ಡ್ರಗ್ಸ್ ಹೆಂಗೆ ಬರ್ಬೋದು ನೀವು ಎಲ್ಲ ಯಾವುದು ಬರೆಯಂಗಿಲ್ಲ ಬರೀತೀರಾ ಅಂತ ಈಗ ಕ್ಲೋಸ್ ಮಾಡಿ ಮತ್ತೆ ನಾವು ಓದ್ಮೇಲೆ ಓಪನ್ ಮಾಡೋದು ಅವೆಲ್ಲ ಮಾಡಬೇಡಿ. ಮತ್ತೆ ಎಲ್ಲ ರಿಪೋರ್ಟ್ ಆಗುತ್ತೆ. ನೆಕ್ಸ್ಟ್ ಏನೇನು ಕಾನೂನು ಪ್ರಕ್ರಿಯೆ ಎಲ್ಲ ಅಲೋಪತಿಕ್ ಪೇಷಂಟ್ ನೋಡಂಗಿಲ್ಲ. ಏನಿಲ್ಲ ಬಿಡಿ, ಹಂಗೇನಿಲ್ಲ, ಲೈಸೆನ್ಸ್ ಇಲ್ಲ. ಲೈಸೆನ್ಸ್ ಇಲ್ಲ ಅಂತೀರಾ, ಇದ್ರದ್ದು ಲೈಸೆನ್ಸ್ ಇಲ್ಲ ಅಂತೀರಾ, ಹೆಂಗ್ ಮಾಡ್ತೀರಾ? ಮೆಡಿಕಲ್ ಶಾಪ್ ಆ ಕಡೆ ಇದೆ. ನಾನು ಡಾಕ್ಟರ್ ಭರತ್ ಕುಮಾರ್ ಅಂತ, ಕರ್ನಾಟಕ ವೈದ್ಯಕೀಯ ಪರಿಷತ್ ಸದಸ್ಯರು. ಇವತ್ತು ಬೆಂಗಳೂರಿನ ಕೋರ್ಮಂಗ್ಲದಲ್ಲಿ ಇರುವಂತಹ ರಾಜೇಂದ್ರ ನಗರದಲ್ಲಿ ಒಂದು ಎಸ್ಎನ್ ಕ್ಲಿನಿಕ್ ಅನ್ನೋ ಒಂದು ಕ್ಲಿನಿಕ್ ಕಂಪ್ಲೇಂಟ್ ಬಂದಿತ್ತು. ಅಲ್ಲಿ ರೈಡ್ ಮಾಡೋದಕ್ಕೆ ನಾವು ಹೋಗಿದ್ವಿ. ಕಂಪ್ಲೇಂಟ್ ಏನು ಅಂತ ಹೇಳಿದ್ರೆ ನಕಲಿ ವೈದ್ಯರು ಅಲ್ಲಿದ್ದಾರೆ ಅಂತ ಹೇಳಿ. ಹಾಗೆ ಹೋಗಿ ನೋಡಿದ ಸಂದರ್ಭದಲ್ಲಿ ಡಾಕ್ಟರ್ ಅಜೀಜ್ ಅಹಮದ್ ಅಂತ ಹೇಳಿ ಒಬ್ರು ಯುನಾನಿ ಓದಿರೋಂತ ಒಬ್ಬ ಇದ್ರು. ಅವ್ರನ್ನ ನಾವು ಹೋಗಿ ಕೇಳಿದ ಸಂದರ್ಭದಲ್ಲಿ ಅವರು ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಅಲೋಪತಿ ಮೆಡಿಸಿನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಹಾಗೆ ನಾವು ಕೇಳಿದ್ವಿ, ನೀವು ಯಾವ ಇದ್ರ ಮೇಲೆ ಇದನ್ನ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ಅವ್ರಿಗೆ ಯಾವ ರೀತಿ ಉತ್ತರ ಇಲ್ಲ. ಅವರು 10 ವರ್ಷದಿಂದ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದಾರಂತೆ. ಆದ್ರೆ ಯಾವ ರೀತಿ ಲೈಸೆನ್ಸ್ KPM ಇಂದ ಲೈಸೆನ್ಸ್ ಸಹ ತಗೊಂಡಿಲ್ಲ ಒಂದು. ಆಮೇಲೆ ಅವರು ಯುನಾನಿ ಓದ್ಬಿಟ್ಟು ಅಲೋಪತಿ ಪ್ರಾಕ್ಟೀಸ್ ಮಾಡೋದು, ಇವೆರಡೂ ಸಹ ಕಾನೂನು ಬಾಹಿರ. ಇದನ್ನ ನಾವು KPM ಅವರ ಗಮನಕ್ಕೂ ತಂದಿದೀವಿ. ಹಾಗೂ ಆ ಕ್ಲಿನಿಕ್ ನ ಇವತ್ತು ಅಲ್ಲಿ ಕ್ಲೋಸ್ ಮಾಡಿಸಿ ಇವತ್ತು ಒಂದು ರೈಡ್ ಮಾಡಿದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಡಾಕ್ಟರ್ ಭರತ್ ಕುಮಾರ್, ಕರ್ನಾಟಕ ವೈದ್ಯಕೀಯ ಪರಿಷತ್ ಸದಸ್ಯರು, ಹಾಗೂ ಡಾಕ್ಟರ್ ಶಾಂತೇಶ್ ಪಾಟೀಲ್ ಅಂತ, ಇವರು ಸಹ ಕರ್ನಾಟಕ ವೈದ್ಯಕೀಯ ಪರಿಷತ್ ಸದಸ್ಯರು. ಅಷ್ಟೇ ಸರ್. ಫೋನ್ ಮಾಡಿ ಈ ತರ ಏನ್ ಬಂದ ಅಂತ ಹೇಳಿ ದೇಶ ಆಫೀಸ್ ಅದೇ ತರ ಬಂದಿದೆ. ಫಸ್ಟ್ ಲೈಸೆನ್ಸ್ ಕೊಟ್ಟಿದ್ದೀವಿ. ಲೈಸೆನ್ಸ್ ಇಲ್ವಲ್ಲ ನಿಮ್ದು? ಹಿಂದೆ ಗಟ್ಟಿಗೆ
ಹೋಗ್ಬೇಡಿ ರೀ, ಹೋಗ್ಬೇಡಿ ಹೋಗ್ಬೇಡಿ ಹೋಗ್ಲಿ ಅವರು. ನಿಮ್ಮ ಡಿಗ್ರಿ ಯಾವುದು? ಇಲ್ಲ ಅವಸರ ಮಾಡ್ಬೋದು ಮಾಡಿನ ಏನು ಫಾರ್ಮಸಿನ ಅವ್ರು ಇಟ್ಟಿದ್ರು ಸರ್ ಫಾರ್ಮಸಿಸ್ಟ್ ಇಟ್ಟಿದ್ರು. ಅವ್ರು ಇಟ್ಟಿರೋದು ಗೊತ್ತಾಯ್ತು. ಅವ್ರು ಫಾರ್ಮಸಿ ಮಾಡಿದಾರಾ ಹುಡುಗರು? ಹುಡುಗರು ಫಾರ್ಮಸಿ ಮತ್ತೆ ಟ್ರೈನ್ ಮಾಡಿದೀರಾ ಈ ತರ ಮೆಡಿಸನ್ ಕೊಡಿ ಆ ತರ ಕೊಡಿ ಅಂತ? ಕೆಲಸ ಮಾಡ್ತಾರೆ ಯಾರ ಹತ್ರ ಅವ್ರ ಇದೆ ಗೊತ್ತಾಯ್ತು ಸರ್? ಯಾರು ಬಾಸ್? ಚಾಂದಿ ಅಂತ ಇದೆ. ಹಾ, ಏನದು? ಅವರು ಡಿಗ್ರಿನೇ ಮಾಡಿಲ್ಲ ಅವರು. ಹಾ, ಫೋಟೋ ತೋರಿಸಿ ಕಂಪ್ಲೇಂಟ್ ಆಗಿರೋದು. ಕಂಪ್ಲೇಂಟ್ ಆಗಿರೋದು ಫೋಟೋ ತೋರಿಸಿ. ಲಾಸ್ಟ್ ಪೇಜ್ ಇದೆ ಸರ್, ಲಾಸ್ಟ್ ಪೇಜ್. 30 ವರ್ಷ ಆದ್ರೆ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ನೀವು ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ. ಟ್ರೀಟ್ಮೆಂಟ್ ಹಾಕಿರೋದು, ಪ್ರಿಸ್ಕ್ರಿಪ್ಷನ್ ಹಾಕಿರೋದು, ನಿಮ್ಮಿಂದ ಕಂಪ್ಲೇಂಟ್ ಎಲ್ಲ ಬರೀಬೋದು. ಮುಂದೆ ಅದು ನೀವು ಹೆಂಗೆ ಆಂಟಿಬಯೋಟಿಕ್ ಹಿಂಗೆ ಹಾಕ್ತೀರಾ ಮತ್ತೆ? ಸ್ವಲ್ಪ ಅಲೋಪತಿ ಡ್ರಗ್ಸ್ ಹೆಂಗ್ ಬರ್ಬೋದು ನೀವು? ಎಲ್ಲ ಯಾವುದು ಬರೆಯಂಗಿಲ್ಲ. ಹೆಂಗ್ ಬರೀತೀರಾ ಅಂತ ಕೇಳ್ತಾರೆ. ಈಗ ಕ್ಲೋಸ್ ಮಾಡಿ ಮತ್ತೆ ನಾವು ಓದ್ಮೇಲೆ ಎಲ್ಲ ಓಪನ್ ಮಾಡೋದು ಅವೆಲ್ಲ ಮಾಡಬೇಡಿ. ನೀವು ಮತ್ತೆ ತೊಂದರೆ ಆಗುತ್ತೆ, ಎಲ್ಲ ರಿಪೋರ್ಟ್ ಆಗುತ್ತೆ. ನೆಕ್ಸ್ಟ್ ಏನೇನು ಕಾನೂನು ಪ್ರಕ್ರಿಯೆ ಕ್ಲೋಸ್ ಮಾಡಿ ಎಲ್ಲ ಅಲೋಪತಿಕ್ ಪೇಷಂಟ್ ನೋಡಂಗಿಲ್ಲ. ಎಲ್ಲಿದೆ? ಲೈಸೆನ್ಸ್ ಇಲ್ಲ ಅಂದ್ರೆ ಪ್ರಾಕ್ಟೀಸ್ ಮಾಡಂಗಿಲ್ಲ. ಏನಿಲ್ಲ ಬಿಡಿ, ಹಂಗೇನಿಲ್ಲ, ಲೈಸೆನ್ಸ್ ಇಲ್ಲ. ಲೈಸೆನ್ಸ್ ಇಲ್ಲ ಅಂತೀರಾ, ಇದ್ರದ್ದು ಲೈಸೆನ್ಸ್ ಇಲ್ಲ ಅಂತೀರಾ, ಹೆಂಗ್ ಮಾಡ್ತೀರಾ? ಮೆಡಿಕಲ್ ಶಾಪ್ ಅಲ್ಲಿ ಇದೆ. ಮೆಡಿಕಲ್ ಶಾಪ್ ಆ ಕಡೆ ಇದೆ. ಅಲ್ಲ ಅಂತ